ಸ್ನೇಹಿತರೆ ನಮಸ್ಕಾರ. ನಾಡಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರ ಕುರಿತಿದ್ದ ಬಹು ನಿರೀಕ್ಷಿತ ಪೋಕ್ಸೋ ಪ್ರಕರಣದ ತೀರ್ಪು ಇಂದು ಹೊರಬಿದ್ದಿದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪವನ್ನು ಎದುರಿಸುತ್ತಿದ್ದ ಶ್ರೀಗಳಿಗೆ ಮತ್ತು ಇತರ ಆರೋಪಿಗಳಿಗೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯವು ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಅವರನ್ನು ಖುಲಾಸೆಗೊಳಿಸಿ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಈ ತೀರ್ಪು ಮಠದ ಭಕ್ತರು ಮತ್ತು ಕಾನೂನು ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ, ಈ ಪ್ರಕರಣವು 2022ರ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಯಿತು. ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯವರು ನೀಡಿದ ದೂರಿನ ಅನ್ವಯ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಶಿವಮೂರ್ತಿ ಮುರುಘಾ ಶರಣರು ಸೇರಿದಂತೆ 5 ವಿರುದ್ಧ ಪೋಕ್ಸೋ ಕಾಯ್ದೆ ಮತ್ತು SC/ST ಕಾಯ್ದೆಗಳ ಅಡಿಯಲ್ಲಿ FIR ದಾಖಲಾಯಿತು. ದೂರಿನ ಪ್ರಕಾರ ಮಠದ ಹಾಸ್ಟೆಲ್ನಲ್ಲಿ ವಾಸವಾಗಿರುವಂಥ 2 ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಗಂಭೀರ ಆರೋಪವನ್ನು ಶ್ರೀಗಳ ಮೇಲೆ ಹೊರಿಸಲಾಗಿತ್ತು. ಈ ಪ್ರಕರಣವನ್ನು ನಂತರ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಲಾಯಿತು. ಗಂಭೀರ ಸ್ವರೂಪದ ಈ ಆರೋಪದ ಬೆನ್ನಲ್ಲೇ 2022ರ ಸೆಪ್ಟೆಂಬರ್ 1ರಂದು ಶ್ರೀಗಳನ್ನು ಬಂಧಿಸಲಾಯಿತು. ಸುಮಾರು 14 ತಿಂಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು. ನಂತರ 2023ರ ನವೆಂಬರ್ 16ರಂದು ಷರತ್ತುಬದ್ಧ ಜಾಮೀನಿನ ಮೇಲೆ ಅವರು ಜೈಲಿನಿಂದ ಬಿಡುಗಡೆಯಾದರು. ಕಾನೂನು ಪ್ರಕ್ರಿಯೆ ಮತ್ತು ವಿಚಾರಣೆಯನ್ನು ಗಮನಿಸಬೇಕಂದ್ರೆ, ಮೊದಲ ಪೋಕ್ಸೋ ಪ್ರಕರಣದ ವಿಚಾರಣೆಯು ಚಿತ್ರದುರ್ಗದ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆದಿತ್ತು. ಈ ಪ್ರಕರಣವು ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದರಿಂದ ವಿಚಾರಣೆಯ ಪ್ರಕ್ರಿಯೆಗಳು ತೀವ್ರಗತಿಯಲ್ಲಿ ನಡೆದವು. ಇನ್ನು ಸಂತ್ರಸ್ತೆಯರ ಪರವಾಗಿ ಸರ್ಕಾರಿ ಅಭಿಯೋಜಕರು ಮತ್ತು ಶ್ರೀಗಳ ಪರವಾಗಿ ಖ್ಯಾತ ವಕೀಲರಾದ CV ನಾಗೇಶ್ ಸೇರಿದಂತೆ ಕಾನೂನು ತಜ್ಞರು ವಾದವನ್ನು ಮಂಡಿಸಿದರು. ನ್ಯಾಯಾಲಯದಲ್ಲಿ ಒಟ್ಟು 13 ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಯಿತು. ಸಂತ್ರಸ್ತೆಯರ ಹೇಳಿಕೆಗಳು ಮತ್ತು ದೋಷಾರೋಪಣಾ ಪಟ್ಟಿ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಲಾಯಿತು. ಪ್ರಮುಖವಾಗಿ ಅಪೆಕ್ಸ್ ಕೋರ್ಟ್ ಆದೇಶದ ಮೇರೆಗೆ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲಾಯಿತು. ಈ ವಿಚಾರಣೆಯ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಈ ಪ್ರಕರಣದಲ್ಲಿ ಸಾಕ್ಷ್ಯಗಳ ಕೊರತೆ ಅಥವಾ ಅಸಂಗತತೆಗಳು ವಾದದ ಪ್ರಮುಖ ಭಾಗವಾಗಿದ್ದವು. ಬಾಲಕಿಯರ ಹೇಳಿಕೆಗಳಲ್ಲಿರುವಂಥ ವ್ಯತ್ಯಾಸಗಳು ಮತ್ತು ವಿಳಂಬವಾದ ದೂರಿನ ಅಂಶಗಳು ಶ್ರೀಗಳ ಪರ ವಕೀಲರಿಗೆ ವಾದವನ್ನು ಮಂಡಿಸಲು ಸಹಾಯವನ್ನು ಮಾಡಿದ್ವು ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಶಿವಮೂರ್ತಿ ಮುರುಘಾ ಶರಣರು A1 ಆರೋಪಿಯಾಗಿದ್ದರು. ಅಂದರೆ ಪ್ರಥಮ ಆರೋಪಿಯಾಗಿದ್ದರು. ಇನ್ನು ಕೋರ್ಟ್ ತೀರ್ಪು ಮತ್ತು ಇದರ ಪರಿಣಾಮ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿರುವಂಥ ಚಿತ್ರದುರ್ಗದ 2ನೇ ಹೆಚ್ಚುವರಿ ಸೆಷನ್ ಕೋರ್ಟ್ನ ನ್ಯಾಯಮೂರ್ತಿ ಗಂಗಾಧರಪ್ಪ ಚನ್ನಬಸಪ್ಪ ಹಡಪದ್ ಅವರ ಪೀಠವು ನವೆಂಬರ್ 26, 2025ರಂದು ಅಂತಿಮ ತೀರ್ಪು ಪ್ರಕಟ ಮಾಡಿದೆ. ಅಂದರೆ ಇವತ್ತು. ನ್ಯಾಯಾಲಯವು ಆರೋಪಿಗಳ ಕುರಿತಂತೆ ಪ್ರಾಸಿಕ್ಯೂಷನ್ ಅಂದರೆ ಅಭಿಯೋಜನೆ ಪರವಾಗಿ ಸಾಕಷ್ಟು ಸಾಕ್ಷಿಗಳು ಕಂಡು ಬಂದಿಲ್ಲ ಮತ್ತು ಮಂಡಿಸಲಾದಂಥ ಸಾಕ್ಷ್ಯಾಧಾರಗಳು ಸಮರ್ಪಕ ಆಗಿಲ್ಲ ಅಂತ ಅಭಿಪ್ರಾಯವನ್ನು ಪಟ್ಟಿವೆ. ಈ ಹಿನ್ನೆಲೆಯಲ್ಲಿ ಶಿವಮೂರ್ತಿ ಮುರುಘಾ ಶರಣರು ಸೇರಿದಂತೆ ಪ್ರಕರಣದ ಆರೋಪಿಗಳನ್ನು ದೋಷಮುಕ್ತಗೊಳಿಸಿ ಆದೇಶವನ್ನು ನೀಡಿದೆ. ಅಂದರೆ ಮೊದಲ ಪೋಕ್ಸೋ ಪ್ರಕರಣದಿಂದ ಶ್ರೀಗಳನ್ನು ಸಂಪೂರ್ಣವಾಗಿ ನಿರ್ದೋಷಿ ಅಂತ ಕೋರ್ಟ್ ಘೋಷಣೆ ಮಾಡಿದೆ. ಈ ತೀರ್ಪು ಮಠದ ಆವರಣದಲ್ಲಿ ಮತ್ತು ಇಡೀ ರಾಜ್ಯದಾದ್ಯಂತ ಭಕ್ತರಲ್ಲಿ ಸಂಭ್ರಮಕ್ಕೆ ಕಾರಣ ಆಗಿದೆ. ಈ ಮಠದ ಭಕ್ತರು ಮತ್ತು ಬೆಂಬಲಿಗರು ಸತ್ಯಕ್ಕೆ ಜಯವಾಗಿದೆ ಅಂತ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಮುರುಘಾ ಶ್ರೀಗಳ ವಿರುದ್ಧ ಒಟ್ಟು 2 ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ವು. ಇಂದು ತೀರ್ಪು ಬಂದಿರುವುದು ಮೊದಲ ಪೋಕ್ಸೋ ಪ್ರಕರಣಕ್ಕೆ ಮಾತ್ರ. ಇನ್ನುಳಿದಿರುವಂಥ 2ನೇ ಪೋಕ್ಸೋ ಪ್ರಕರಣವು ಕೂಡ ಮತ್ತೊಂದು ಸಂತ್ರಸ್ತೆ ಹೇಳಿಕೆ ಆಧಾರದ ಮೇಲೆ ದಾಖಲಾಗಿದ್ದು, ಆ ಪ್ರಕರಣದ ಕಾನೂನು ಪ್ರಕ್ರಿಯೆಗಳು ಪ್ರಸ್ತುತ ನಡೀತಾ ಇವೆ. ಮೊದಲ ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದರೂ ಕೂಡ 2ನೇ ಪ್ರಕರಣದ ವಿಚಾರಣೆ ಮುಂದುವರಿಯುವುದರಿಂದ ಕಾನೂನು ಹೋರಾಟ ಸಂಪೂರ್ಣವಾಗಿ ಅಂತ್ಯಗೊಂಡಿಲ್ಲ. ಈ ತೀರ್ಪಿನ ವಿರುದ್ಧ ಸರ್ಕಾರಿ ಅಭಿಯೋಜಕರು ಅಥವಾ ಸಂತ್ರಸ್ತೆಯರ ಪರ ವಕೀಲರು ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಅಂದರೆ ಅಪೀಲ್ ಹೋಗ್ತಾರೆ. ಈ ಮೊದಲ ಪ್ರಕರಣದ ತೀರ್ಪು ಮುಂದಿನ ಕಾನೂನು ಸಮರಗಳ ಮೇಲೆ ಪ್ರಭಾವವನ್ನು ಬೀರಬಹುದೇ ಎಂಬುದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಮುರುಘಾ ಮಠದ ಶಿವಮೂರ್ತಿ ಶರಣರಿಗೆ ಮೊದಲ ಪೋಕ್ಸೋ ಪ್ರಕರಣದಲ್ಲಿ ನ್ಯಾಯಾಲಯದ ಮೂಲಕ ದೊರೆತಂಥ ಈ ನಿರ್ದೋಷಿ ತೀರ್ಪು ಅವರ ಜೀವನದಲ್ಲಿ ಮತ್ತು ಮಠದ ಇತಿಹಾಸದಲ್ಲಿ ಒಂದು ಹೊಸ ತಿರುವನ್ನು ತಂದಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ. ಕರ್ನಾಟಕ.